ಇನ್ನು ಅಮಿತ್ ಶಾ ವಿರುದ್ಧ ಯತೀಂದ್ರ ಗೂಂಡಾ ಪದ ಬಳಕೆ ಮಾಡಿ ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಯತೀಂದ್ರ ಆರೋಪಕ್ಕೆ ಈಗ ಚುನಾವಣಾ ಆಯೋಗದಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಯತೀಂದ್ರಗೆ ಚುನಾವಣಾ ಆಯೋಗದಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಸಿಬಿಐ ವರದಿಯಲ್ಲಿರುವುದನ್ನು ಹೇಳಿದ್ದಕ್ಕೆ ನೋಟಿಸ್, ಯತೀಂದ್ರಗೆ ನೋಟಿಸ್ ನೀಡಿದಂಥ ಚುನಾವಣಾ ಆಯೋಗ. ಈ ಒಂದು ಪ್ರಕರಣ ಸಾಕಷ್ಟು ಗಂಭೀರತೆ ಪಡ್ಕೊಳ್ತಾ ಇದೆ. ಯಾಕೆಂದರೆ ಅಮಿತ್ ಶಾ ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡಿದರು. ಸಿಬಿಐ ವರದಿಯಲ್ಲಿ ಏನಿತ್ತು ಅದನ್ನು ಉಲ್ಲೇಖಿಸಿ ನಾನು ಹೇಳಿದ್ದು ಅನ್ನುವಂಥ ಮಾತನ್ನು ಯತೀಂದ್ರ ಅವರು ಹೇಳಿದರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ತೀವ್ರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಜೊತೆಗೆ ಚುನಾವಣಾ ಆಯೋಗಕ್ಕೆ ಕೂಡ ನೇರವಾದಂಥ ದೂರನ್ನು ಕೊಟ್ಟಿತ್ತು. ಈಗ ಚುನಾವಣಾ ಆಯೋಗ ಯತೀಂದ್ರ ಅವರ ಮಾತಿಗೆ ಸಂಬಂಧಪಟ್ಟಂತೆ ಈಗ ನೋಟಿಸನ್ನು ಕೂಡ ನೀಡಿದೆ. ಇದಕ್ಕೆ ಸ್ಪಷ್ಟವಾದಂಥ ಮಾಹಿತಿಯನ್ನು, ಉತ್ತರವನ್ನು ಕೊಡಿ ಅನ್ನುವಂಥ ಸೂಚನೆಯನ್ನು ಯತೀಂದ್ರ ಅವರಿಗೆ ನೀಡಿದೆ. ಈಗ ಯತೀಂದ್ರ ಕೆಲವು ದಿನಗಳಲ್ಲಿ ಉತ್ತರ ನೀಡುವಂಥ ನಿರೀಕ್ಷೆ ಇದೆ. ಪ್ರಮುಖವಾಗಿ ಅವರ ವಾದ ಏನು ಅಂದರೆ, ಯತೀಂದ್ರ ಅವರ ವಾದ ಏನು ಅಂದರೆ, ಸಿ ಬಿ ಐ ವರದಿಯಲ್ಲಿ ಏನು ಉಲ್ಲೇಖ ಆಗಿತ್ತು ಅದನ್ನೇ ನಾನು ಹೇಳಿದ್ದೀನಿ, ಅದನ್ನೇ ನಾನು ಉಲ್ಲೇಖ ಮಾಡಿದ್ದೀನಿ, ಇದು ನನ್ನ ಮಾತಲ್ಲ, ಸಿ ಬಿ ಐ ಹೇಳಿರುವಂಥ ಮಾತು ಅಂತ ಯತೀಂದ್ರ ಹೇಳ್ತಾ ಇದ್ದಾರೆ. ಇನ್ನು ಕೇಂದ್ರ ಸಚಿವ ಅಮಿತ್ ಶಾ ಗೂಂಡಾ ರೌಡಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಮಗನಿಗೆ ಚುನಾವಣಾ ಆಯೋಗದಿಂದ ನೋಟಿಸ್ ಬಂದಿದೆ. ಈ ವಿಚಾರಕ್ಕೆ ಮುಖ್ಯಮಂತ್ರಿಗಳು ಕೂಡ ಉತ್ತರ ಕೊಟ್ಟಿದ್ದಾರೆ. ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದೇವೆ ಅಂತ ಈಗ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯತೀಂದ್ರ ಹೇಳಿಕೆಗೆ ಮತ್ತೇನು ಪ್ರತಿಕ್ರಿಯೆ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಇದೇ ವೇಳೆ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಬಂದಿದೆ, ಆ ನೋಟಿಸ್ಗೆ ನಾವು ಉತ್ತರ ಕೊಟ್ಟಿದ್ದೀವಿ ಅಂತ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಸರ್, ಅಮಿತ್ ಶಾ ಅವರ ವಿಚಾರ ಮಾತನಾಡಿದ್ದಕ್ಕೆ ಯತೀಂದ್ರ ಅವರಿಗೆ ಚುನಾವಣಾ ಆಯೋಗದಿಂದ ನೋಟಿಸ್ ಕೂಡ ಬಂದಿದೆ. ಹೌದು, ಬಂದಿದೆ. ಚುನಾವಣಾ ಆಯೋಗ ಬಂದಿದೆ ಅಪ್ಪ, ಉತ್ತರ ಕೊಟ್ಟಿದ್ದೀವಿ. ಉತ್ತರ ಕೊಟ್ಟಿದ್ದಾನೆ. ಸರ್, ಅಲ್ಲ ಅದು ಪದ ಬಳಕೆ ತಪ್ಪ ಏನು ಸರ್, ಆ ಥರದ ಉದ್ದೇಶ ಅವರು, ನಾನು ನೆನ್ನೆನೇ ಹೇಳಿದ್ದೀನಿ, ಕ್ಲಾರಿಫೈ ಮಾಡಿದ್ದೀನಿ. CBI ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಹೇಳಿದ್ದಾರೆ ಅಂತ ಹೇಳಿದ್ದೀನಿ. ಇದಕ್ಕಾಗಲೇ ಉತ್ತರ ಕೊಟ್ಟಾಗಿದೆ. ಮತ್ತೆ ನಾನು ಅದನ್ನು ಫರ್ದರ್ ಕ್ಲಾರಿಫಿಕೇಶನ್ ಕೊಡಬೇಕಾದಂಥ ಅಗತ್ಯ ಇಲ್ಲ.